ಕೌರವ ಪ್ರಭು, ಇನ್ನೊಂದು ಕಡೆ ಸಹೋದರ ವಾತ್ಸಲ್ಯ ಎಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು ಒಂದು ಕಡೆ. ಇವರೀವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತಿಳಿಸಲಿ? ಅಯ್ಯೋ ಪರಮಾತ್ಮ, ವಿಚ್ಛೇದವಚದಂತಾಗಿದೆಯಲ್ಲ. ಮನೋಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಧರಿಸಿತು. ಆ ಮತ್ತೊಂದು ವಿಚಾರ ಕರ್ಣ, ಹೇಳಿ ಪರಮಾತ್ಮ. ನಿನ್ನ ತಾಯಿಯಾದ ಕುಂತಿದೇವಿಯು ಇದನ್ನು ನೋಡಿದಾಗಲೆಲ್ಲ ಕೃಷ್ಣ, ಈ ಕರ್ಣನಾರು ಇದನ್ನು ನೋಡಿದರೆ ನನಗೆ ಬಹಳ ಮೋಹ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೂ ಸಹ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನ ನೋಡಲು ಗಂಗಾ ತೀರಕ್ಕೆ ಅತಿ ಸಂಭ್ರಮದಿಂದ ಬರುವಳು ಕರ್ಣ. ಅತಿ ಸಂಭ್ರಮದಿಂದ ಬರುವ ಮನಸ್ಸನ್ನು ಮೋಹಿಸಬೇಡ ಕರ್ಣ, ಏಕೆಂದರೆ ಅದು ಎತ್ತ ಕರಡು. ಕರ್ಣ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ? ತಮ್ಮ ಚಿತ್ತ ಪರಮಾತ್ಮ.